ನಮಸ್ಕಾರ ಎಲ್ಲ ರೈತ ಬಂದವರಿಗೂ. ನಾವು ಇವತ್ತು ಬೈಲಹೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆಯ ಸುದಗಟ್ಟಿ ಎಂಬ ಗ್ರಾಮದಲ್ಲಿ RK ಅಗ್ರಿಟೆಕ್ ಕಂಪ್ನಿಯವರ ಹೈಬ್ರಿಡ್ ಕೊತ್ತಂಬರಿಯನ್ನು ನಾವೀಗ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಜೊತೆ ಸುದಗಟ್ಟಿ ಗ್ರಾಮದ ರೈತರಾದಂಥ ವಿಠಲ್ ಏನು ಅಡ್ರೆಸ್ ವಿಠಲ್ ಶಿವರಾಯಪ್ಪ ಬಾಳೆಗಟ್ಟಿಯವರೆಂಬ ಕ್ಷೇತ್ರದಲ್ಲಿ ಹೊಲದಲ್ಲಿ ನಾವು ಈಗ RK ಅಗ್ರಿಟೆಕ್ ಕಂಪ್ನಿಯವರ ಕೊತ್ತಂಬರಿಯನ್ನು ಕೊಟ್ಟಿದ್ದೀವಿ. ಅವರು ಈ ತಮ್ಮ ಹೊಲದಲ್ಲಿ ಬೆಳೆದಿದ್ದಾರೆ ಮತ್ತು ಅದರ ಬಗ್ಗೆ ಒಂದೆರಡು ಅಭಿಪ್ರಾಯಗಳನ್ನು ತಮ್ಮ ವ್ಯಕ್ತಪಡಿಸ್ತಾರೆ. ನಾವು ಅವ್ರಿಗೆ ಒಂದೆರಡು ಪ್ರಶ್ನೆಯನ್ನು ಮಾಡ್ತೀವಿ, ಕೇಳ್ತೀವಿ. ನಮ್ಗೆ ಯಾವ ಕಂಪ್ನಿದ ನೀವು RK ಅಗ್ರಿಟೆಕ್ ಕೊತ್ತಂಬರಿ ಹಾಕಿದ್ದೀರಾ? ಈಗ ನೀವು ಇದಕ್ಕಿಂತ ಪೂರ್ವದಲ್ಲಿನೂ ನೀವು ಕೊತ್ತಂಬರಿ ಬೆಳೆಯನ್ನು ಬೆಳಿತಿದ್ದೀರಾ ಮತ್ತು ಇದಕ್ಕೆ ಏನು ವ್ಯತ್ಯಾಸ ಏನು ವ್ಯತ್ಯಾಸ ಅಂದ್ರೆ ಜವಾರಿ ಕೊತ್ತಂಬರಿ ಗುಂಡ್ರು ಕೂತಿದ್ರು ರೀ. ಅದ ಈ ಮಳೆಗಾಲಕ್ಕೆ ಬರೀ ಎಲ್ಲ ಸತ್ತವಾಗಿ ಬಿಡ್ತೈತಿ, ಸತ್ತು ಹೋಗಿದ್ವು ಮಕ್ ಬಿಡಿದ್ರು, ಅದೊಂದು ಭಾಳ ರೋಗ. ಈ ಹೈಬ್ರಿಡ್ ತಳಿಗೆ ಇದು ಏನು RK ಅಗ್ರಿಟೆಕ್ ಇದಲ್ರಿ, ಇದಕ್ಕೆ ಅದೊಂದು ಒಟ್ಟ ಇಲ್ರಿ ಇಲ್ಲ. ಹಿಂಗಾಗಿ ಇದ ಚಲೋ ಇದ್ರಿ. ಈಗ ಮತ್ತೆ ಇವತ್ತು ಅದ ಬೀಜ ತಗೊಂಡ್ಬಂದವ್ರು. ಅದೇ ರೀತಿಯಾಗಿ ನಾವೇನು ಹೇಳಬಯಸೋದು ಅಂತಂದ್ರೆ, ಈಗ ಕಂಟಿನ್ಯೂಸ್ಲಿ 2 ತಿಂಗಳ ಕಂಟಿನ್ಯೂ ಮಳೆ ಬೀಳ್ತಾ ಇದೆ. ಬಟ್ ಅಟ್ ಮಳೆ ಬಿದ್ದರೂ ಸಹಿತ ಯಾವುದಕ್ಕೂ ಇದು ಮಣಿಯದೆ ಅಣಿಯದೆ ರೈತರಿಗೆ ಏನೋ ಒಂದು ಅನುಕೂಲದಾಯಕವಾಗಿ ಇದು ನಿಂತಿದೆ. ಮತ್ತು ಇವತ್ತು ಅದೇ ರೀತಿಯಾಗಿ ಏನು ರೇಟ್ ಮಾರಿದೆ ಇವತ್ತು? ಇದು 1400 ಮಾರಿದ್ರಿ. 100 ಶೂಡಿಗೆ 1400 ರೂಪಾಯಿ ಮಾರಿದ್ರಿ. ಇನ್ನು ಮುಂದೆ ನೀವು ಆದರೂ ಸಹಿತ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಈ ವೆರೈಟಿ ಬಗ್ಗೆ? ಈ ವೆರೈಟಿ ಬಗ್ಗೆ ಅಂದ್ರೆ ಇದಕ್ಕೆ ರೋಗ ಕಡಿಮೆ ರೀ, ಮಕ್ ಬಿಡಿದಲ್ರಿ, ಸಾಯೋದಲ್ಲ ಮೇನ್ ರೀ. ಅದಕ್ಕಾಗಿ ಇದ ಬೀಜ ಹಾಕಂತ ಈಗ ಆಲ್ರೆಡಿ ಈಗ 7-8 ಮಂದಿ ಹೇಳಿದನ್ರಿ. ನಮ್ಮಲ್ಲಿ ಈಗ ನಾಳಿಂದ ತಗೊಂಡ್ ಬರ್ತಾರ್ರಿ ನೀರಾವರಿ ಮಾಡಾಕ್ರಿ. ಸಾಗರ ಕಡೆ ಸಿಗ್ತೈತಿ ಅಂತೆಲ್ಲ ರೇಟು ಎಲ್ಲ ಹೇಳಿದನ್ರಿ. ಓಕೆ ಮಾತ್ರ ಚಲೋ ಐತಿ. ಧನ್ಯವಾದ, ನಮಸ್ಕಾರ.